ಕೈ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ. ತುಂಬ ರುಚಿಕರವಾಗಿರುತ್ತೆ, ತೆಳುವಾಗಿ ಬರುತ್ತೆ. ಇದನ್ನು ಮಾಡೋಕ್ಕೆ ಮಿಷನ್ ಕೂಡ ಇದೆ. ಆದರೆ ಇವತ್ತು ಕೈಯಲ್ಲಿ ಮಾಡಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಈ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ಹದವಾಗಿ ಮಾಡ್ಕೊಂಡಿರಬೇಕು. ಹಾಗಿದ್ರೆ ಮಾತ್ರ ಕೈಯಲ್ಲಿ ತಟ್ಟಕ್ಕೆ ಬರುತ್ತೆ. ಇದ್ರ ಜೊತೆಗೆ ಪುಡಿ ಚಟ್ನಿಗಳು, ಪಲ್ಯಗಳು ಎಲ್ಲರೂ ಒಂದು ಕಾಂಬಿನೇಷನ್ ಆಗುತ್ತೆ. ಬನ್ನಿ ಈ ಮಾಡುವ ವಿಧಾನ ನೋಡ್ಕೊಂಬರೋಣ. 1 ಗ್ಲಾಸ್ ನೀರು, 1 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟಲ್ಲಿ ಇಟ್ಕೋಬೇಕು. ನಾವಿದನ್ನು ಒಂದು 3 ರಿಂದ 4 ಥರದಲ್ಲಿ ಅಕ್ಕಿ ರೊಟ್ಟಿ ಮಾಡ್ತೀವಿ. ಇದು ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನಾನು 1 ಗ್ಲಾಸ್ ನೀರು ಹಾಕಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಚಮಚ ಎಣ್ಣೆಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ಬಿಡಬೇಕು. ನೀರು ಕುದಿಯೋ ಟೈಮಲ್ಲಿ ಹಿಟ್ಟನ್ನು ಹಾಕಿ ಸ್ಟವ್ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಿಟ್ಟನ್ನು ಹಾಗೆ ಬಿಟ್ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹಿಟ್ಟು ಚೆನ್ನಾಗಿ ಅಳ್ಳೋವರೆಗೂ ಬಿಟ್ಬಿಡಬೇಕು. ನಂತರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಮರಿಗೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಕೈ ರೊಟ್ಟಿ ಮಾಡೋದಾದರೆ ಸಾಮಾನ್ಯವಾಗಿ ಈ ಮರಿಗೆಯನ್ನು ಬಳಸ್ತೀವಿ. ಸ್ವಲ್ಪನೇ ನೀರನ್ನು ತಗೊಂಡು ಈ ರೀತಿ ಒಂದು ಗ್ಲಾಸಿನ ಸಹಾಯದಿಂದ ಚೆನ್ನಾಗಿ ಹಿಟ್ಟನ್ನು ನಾದುತ್ತಾ ನಂತರ ಕೈಯಲ್ಲಿ ನಾದ್ಕೊಳ್ತಾ ಇದ್ದೀನಿ. ಒಂದು 6 ರಿಂದ 7 ರೊಟ್ಟಿ ಬರುತ್ತೆ 1 ಗ್ಲಾಸ್ ಹಿಟ್ಟಲ್ಲಿ. ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದನ್ನು ಸಣ್ಣದಾಗಿ ಉಳ್ಳಿ ಮಾಡಿಬಿಟ್ಟು ಮಿಷನಲ್ಲಿ ಕೂಡ ನಾವು ಮಾಡ್ಕೋಬೋದು. ಮಿಷನ್ ರೊಟ್ಟಿ ಇನ್ನೊಂದು ದಿವಸ ನಾನು ಶೇರ್ ಮಾಡ್ತೀನಿ. ಇವತ್ತು ಕೈ ರೊಟ್ಟಿನ ನೋಡ್ಕೊಂಬನ್ನಿ. ಇಲ್ಲಿ ನೋಡಿ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಮತ್ತೆ ಸ್ವಲ್ಪ ನೀರನ್ನು ಈ ರೀತಿ ಹಚ್ಕೊಂಡು ನಾದ್ಕೊಳ್ತಾ ಈಗ ಒಂದು ಉಂಡೆಯನ್ನು ಮಾಡ್ಕೊಳ್ಬೇಕು. ಹಿಟ್ಟು ನೋಡಿ ಹೀಗೆ ಹದವಾಗಿ ಬಂದರೆ ರೊಟ್ಟಿ ಸ್ವಲ್ಪನೂ ಮುರಿದೋಗಲ್ಲ ಮಾಡುವಾಗ. ನೀವು ಇದನ್ನು ಚಪಾತಿಗಿಂತ ತೆಳುವಾಗಿ ಕೈಯಲ್ಲೇ ಸುಟ್ಕೊಳ್ಬೋದು. ನೋಡ್ತಾ ಇರ್ಬೋದು ನಾನು ಸುಡ್ತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ಸ್ವಲ್ಪ ನೀರನ್ನು ಅಂಟಿಸ್ಕೊಂಡು ನಾವು ಇದನ್ನು ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಹರಿದೋಗೋದಿಲ್ಲ. ಮತ್ತು ಮೇಯ್ನಾಗಿ ಹಿಟ್ಟು ಕರೆಕ್ಟಾಗಿ ಬಂದಿರಬೇಕು. ಮಾಡುವ ಹಿಟ್ಟು ಕರೆಕ್ಟಾಗಿ ಬಂದರೆ ಮಾತ್ರ ಇದು ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಅಂಟಾದರೆ ರೊಟ್ಟಿ ಮುರಿದೋಗುತ್ತೆ. ನಾನಿಲ್ಲಿ ಅನ್ನ ಬಳಸಿ ಈ ಒಂದು ಹಿಟ್ಟನ್ನು ಮಾಡ್ಕೊಂಡಿಲ್ಲ, ಬರೀ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಈ ರೊಟ್ಟಿ. ಇದೇ ಥರ ಎಲ್ಲ ರೊಟ್ಟಿನೂ ಮಾಡಿ ಈ ರೀತಿ ಚಿಬ್ಲಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಹಂಚನ್ನು ಮೊದಲೇ ಕಾಯ್ಸಕ್ಕಿಟ್ಟಿದೆ, ಹಂಚು ಕೂಡ ಕಾದಿದೆ. ಈಗ ಒಂದೊಂದೇ ರೊಟ್ಟಿಯನ್ನು ಬೇಯಿಸ್ಕೊಂಬಿಡೋಣ. ಅನ್ನ ಹಾಕಿ ಮಾಡಿರುವ ರೊಟ್ಟಿ ಉಬ್ಕೊಂಬರುತ್ತೆ ಬೇಯಿಸುವಾಗ. ಆದರೆ ಬರೀ ಹಿಟ್ಟಲ್ಲಿ ಮಾಡಿರುವ ರೊಟ್ಟಿ ಜಾಸ್ತಿ ಉಬ್ಬೋದಿಲ್ಲ. ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು, ಸೌದೆ ಒಲೆ ಆದರೆ ಕೆಂಡದಲ್ಲಿ ಸೈಡಲ್ಲಿ ಇಟ್ಟರೆ ಚೆನ್ನಾಗಿ ಅಳ್ಕೊಂಬಿಡುತ್ತೆ. ಆದರೆ ಇಲ್ಲಿ ಸ್ಟವ್ ಮೇಲಾದರೆ ಈ ರೀತಿಯೇ ನಾವು ಬೇಯಿಸ್ಕೋಬೇಕು. ಎರಡೂ ಕಡೆ ಈ ರೀತಿ ಚೆನ್ನಾಗಿ ತಿರುಗಿಸಿ ನಾವು ಬೇಯಿಸ್ಕೋಬೇಕು. ಈಗ ಎರಡೂ ಕಡೆ ಚೆನ್ನಾಗಿ ಒಂದು ಹದವಾಗಿ ಬೆಂದಿದೆ. ಈ ಸಮಯದಲ್ಲಿ ಗ್ರಿಲ್ ಏನಾದರೂ ಇತ್ತು ನಿಮ್ಮ ಹತ್ರ ಅಂದರೆ ಈ ಥರ ಇಟ್ಟು ಎರಡೂ ಬದಿ ಈ ಥರ ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಮತ್ತು ಹದವಾಗಿ ಬೆಂದಿರುತ್ತೆ. ಈಗ ನೋಡಿ ರೊಟ್ಟಿ ರೆಡಿ ಆಯಿತು. ಇದೇ ರೀತಿ ಎಲ್ಲ ರೊಟ್ಟಿನೂ ಮಾಡಿ ನಾನು ರೆಡಿ ಮಾಡಿಕೊಂಡಿದ್ದೆ. ಮಾಡುವ ವಿಧಾನ ತುಂಬ ಸುಲಭ. ಹಿಟ್ಟು ಮಾಡ್ಕೊಳ್ಳುವಾಗ ನೋಡ್ಕೊಂಡು ಮಾಡ್ಕೋಬೇಕು. ಪುಡಿ ಚಟ್ನಿ ಆಮೇಲೆ ನಾನ್ ವೆಜ್ ಗ್ರೇವಿಗಳಾಗಿರ್ಬೋದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಈ ಒಂದು ಮಲೆನಾಡು ರೊಟ್ಟಿ. ರೊಟ್ಟಿಯಲ್ಲಿ 4-5 ವಿಧದ ರೊಟ್ಟಿಗಳನ್ನು ಮಾಡ್ಬೋದು. ಕಮೆಂಟ್ ಮಾಡಿದರೆ ನಾನು ಇನ್ನೂ ಬೇರೆ ಥರದ ಅಕ್ಕಿ ರೊಟ್ಟಿನ ಶೇರ್ ಮಾಡ್ತಾ ಹೋಗ್ತೀನಿ. ಶೇಂಗಾ ಪುಡಿ ಚಟ್ನಿ ಹಾಗೆ ಸೌತೆಕಾಯಿ ಮತ್ತು ಈ ಮೊಳಕೆ ಕಾಳು ಪಲ್ಯನ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.